ಸೊ ಬಟ್ ಏನಿದೆ ಆ್ಯಕ್ಚುಲಿ ಅಂದರೆ ನೆಕ್ಸ್ಟ್ 5 years ಡೌನ್ ದ ಲೈನ್ ಏನಾಗಿರಬೇಕು ಅನ್ನೋ ಥಾಟ್ ಇದೆ ನಿಮಗೆ, ಏನು ಟಾರ್ಗೆಟ್ ಇದೆ? ನನಗೆ ಒಂದು ಒಳ್ಳೆ ಬಿಸ್ನೆಸ್ ವುಮೆನ್ ಆಗಬೇಕನ್ನೋ ಆಸೆ ಇದೆ. ಓಕೆ. ಸೊ ಅದು ಸುಮ್ಮನೆ ಆಗಲ್ಲ. ಯಾವ ಥರ ಬಿಸ್ನೆಸ್ ಅಂದರೆ ಏನು ಬಿಸ್ನೆಸ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇರೋದು? ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲೇ ಏನಾದರೂ ಅಂದರೆ ಲೈಕ್ ಎಂಟರ್ಟೈನ್ಮೆಂಟ್ ಅಂದರೆ ಸೀರಿಯಲ್ ಆ ಥರದ್ದಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ದಿಸ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಜ್ಯುವೆಲ್ಸ್ ಆಗಿರ್ಬೋದು, ಕ್ಲಾತಿಂಗ್. ನಂಗೆ ಕ್ಲಾತಿಂಗ್ ಮಾಡಬೇಕಂತ ತುಂಬ ಆಸೆ ಇತ್ತು ಮುಂಚೆ. ಸೊ ಯಾಕಂದರೆ ನಾನು ಕೆಲಸ ಮಾಡಿದ್ದೀನಿ, ಐ ನೋ ಹೌ ಇಟ್ ವರ್ಕ್ಸ್, ಹೌ ಇಟ್ ಪ್ರೋಸೆಸ್ ಎಲ್ಲ ಗೊತ್ತು. ಸೊ ಅದರಲ್ಲೇ ಮಾಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇವಾಗ ನಾನು ಝಾನ್ಸಿ ಅನ್ನೋದು ನನ್ನ ಹಣೆ ಬರದಲ್ಲಿ ಇತ್ತು ಅಂತ ನಂಗೆ ಗೊತ್ತು. ಸೊ ಹಾಗೆ ಐ ಕಾಂಟ್ ಪ್ರಾಮಿಸ್, ಐ ಡೋಂಟ್ ನೋ ನಾನು ಏನು ಮಾಡಿ. ಬಟ್ ಆ್ಯಕ್ಟಿಂಗಲ್ಲಿ ಮುಂದುವರಿಯೋ ಪ್ಲ್ಯಾನ್ ಇದೆಯಾ? ಅದು ಹೇಳೋಕ್ಕಾಗಲ್ಲ. ನೋಡೋಣ ಮಾಡ್ತೀನಿ. ಅಷ್ಟು ಸೀಕ್ರೆಟ್ ಅಂತಲ್ಲ, ನಾನು ಏನು ಹೇಳ್ಬಿಟ್ಟು ಮಾಡೋಕ್ಕೆ ಇಷ್ಟಪಡೋದು. ಸೊ ಕೆಲವೊಂದು ಹೇಳಬಾರ್ದು ಅಂತಾರೆ, ಅಂದರೆ ಸೊ ಹೇಳ್ಬಿಟ್ಟೇನು ಮಾಡಲ್ಲ. ಸೊ ಹೆಂಗೆ ತೊಗೊಂಡೋಗುತ್ತೋ ಇವತ್ತೊಂದು ಹೇಳಿ, ಇವಾಗ ಗೊತ್ತಲ್ಲ ಮೊದಲೇ ಸೋಷಿಯಲ್ ಮೀಡಿಯಾ, ಅವತ್ತು ಹಿಂಗೆ ಹೇಳಿದ್ದು ಇವತ್ತು ಹಿಂಗೆ ಹೇಳ್ತೊಳ್ ನೋಡು ಅಂತ. ಸೊ ನಾನು ಅದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಲೈಫ್ ಏನು ತೊಗೊಂಡೋಗುತ್ತೋ ಅದನ್ನು ಡೆಫಿನೆಟ್ಲಿ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಶೇರ್ ಮಾಡೇ ಮಾಡ್ತೀನಿ. ನಾನು ಏನೇ ಮಾಡಿದ್ರು ಕೂಡ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಶೇರ್ ಮಾಡ್ತೀನಿ. ಸೊ ಯಾ, ಅಂದರೆ ಪ್ಲ್ಯಾನ್ ಇದ್ದಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತಿದ್ದೆ, ಬಟ್ ಐ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್. ಓಕೆ. ಮದುವೆ ಆಗೋದಾದ್ರೂ ಅದು ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ತೀರಾ? ಮದುವೆ ಇಲ್ಲ, ಇಂಟ್ರೆಸ್ಟೇ ಇಲ್ಲ, ಯಾವತ್ತೂ ಆಗಲ್ಲ. ಅದನ್ನು ಆಗಲ್ಲ. ಆಪಿ ತಪ್ಪಿ ಹಣೆ ಬರ ಚೆನ್ನಾಗಿಲ್ಲ ಆಗ್ಬಿಟ್ರೆ ಸದ್ಯಕ್ಕೆ ಯಾಕೆ ಆ ಥರ ನಿರ್ಧಾರ? ಯಾವತ್ತೂ ಆಗಲ್ಲ ಅನ್ನೋ ಥರ ಇಲ್ಲ, ಸದ್ಯಕ್ಕಲ್ಲ. ಅದು ಇಟ್ ಈಸ್ ಫ್ರಮ್ ಮೈ ಚೈಲ್ಡ್ಹುಡ್. ನನಗೆ ಈ ಲವ್ ಮ್ಯಾರೇಜ್ ಇಂಟ್ರೆಸ್ಟ್ ಇಲ್ಲ. ಅಂದರೆ ಮನೆಯಲ್ಲೇ ಹೇಳ್ತಿದ್ರು, ಮನೆಯಲ್ಲಿ ಸಪೋರ್ಟ್ ಇದೆ, ಅಂದರೆ ಲವ್ ಮ್ಯಾರೇಜು ಸಪೋರ್ಟ್ ಇದೆ, ಬಟ್ ಐ ನೆವರ್ ಬೀನ್ ಇನ್ ಟು ಇಟ್. ಸೊ ನನಗೆ ಈ ಲವ್ ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಿಲ್ಲಪ್ಪ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಎಂತ ಇಲ್ಲ. ನಮ್ಮಮ್ಮ ಯಾವತ್ತೂ ಹೇಳ್ಕೊಟ್ಟಿರೋದು ನನಗೆ, ಅಚೀವ್ ಸಮಥಿಂಗ್ ಇನ್ ಯುವರ್ ಲೈಫ್. ಎಲ್ಲರ ಥರನೂ ಆಗಬಾರ್ದು, ನೀನು ಅಚೀವ್ ಸಮಥಿಂಗ್ ಇನ್ ಯುವರ್ ಲೈಫ್. ಅದೆಲ್ಲ ಇದ್ದಿದ್ದೆ, ಹೇಳ್ತಿದ್ದೀನಲ್ಲ. ಮನೇಲೂ ನನಗೇನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಲವ್ ಮ್ಯಾರೇಜ್ ನೋ. ಸೊ ನಾನು ಇವತ್ತಿಗೂ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅವರು ಕೇಳ್ತಾರೆ ಏನು ಅದೇ ನಡೆಯುತ್ತೆ, ಬಟ್ ಅವ್ರು ಯಾವತ್ತೂ ಅಬ್ಜೆಕ್ಟ್ ಮಾಡಿಲ್ಲ ನನಗೆ. ಅಂದರೆ ಬೇಡ ಲವ್ ಮ್ಯಾರೇಜ್ ಎಲ್ಲ ಮಾಡ್ಕೊಬೋದು, ನೋ, ಆ ಥರ ಇಲ್ಲ ಮನೇಲಿ. ಅಂದರೆ ನಿಮಗೆ ದಿಸ್ ಇಸ್ ನಾಟ್ ದ ರೈಟ್ ಏಜ್ ಅಂತನಾ ಅಥವಾ ಯಾವ ಥರ? ನೋ, ರೈಟ್ ಏಜ್ ನೋ, ಐ ಡೋಂಟ್ ನೋ. ನನಗಿಷ್ಟ ಇಲ್ಲ ಅಂದರೆ ಈ ಲವ್ವು. ಐ ಡೋಂಟ್ ಸಿ, ಅಂದರೆ ನನ್ನ ಸುತ್ತಮುತ್ತ ಇರೋರು ಕೂಡ ಯಾರು ಅಷ್ಟು ಈ ಲವ್ ಮ್ಯಾರೇಜಸಲ್ಲಿ ದೇ ಆರ್ ನಾಟ್ ಸಕ್ಸಸ್ಫುಲ್. ಸೊ ಮೇ ಬಿ ದಟ್ ಈಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ನನಗೆ. ಸೊ ಬಟ್ ಇವಾಗ ಇತ್ತೀಚೆಗೆ ನಾನು ರಿತ್ವಿಕ್, ನಮ್ಮ ಸೀರಿಯಲ್ ರಿತ್ವಿಕ್ ಇದ್ದಾನಲ್ಲ, ಅವನನ್ನು ತುಂಬ ಅಡ್ಮೈರ್ ಮಾಡ್ತೀನಿ ನಾನು. ಅಂದರೆ ಒಂದು ಹುಡುಗ ಇದ್ರೆ ನಿಜ ಒಂಥರ ಇರಬೇಕಂದ್ರೆ ಮದುವೆ ಆಗೋ ಹುಡುಗ ಇದ್ರೆ, ಯಾಕಂದರೆ ಹಿ ನೋಸ್ ಹೌ ಟು ವ್ಯಾಲ್ಯೂ ವೈಫ್, ಹೌ ಟು ಮ್ಯಾನೇಜ್ ವರ್ಕ್. ಒಂದು ಹೆಂಡತಿ ಇಲ್ಲಾಂದ್ರೂ ಕೂಡ ಬೇರೆ ಕಡೆ ಹೋದರೆ ಹೆಂಗಿರಬೇಕು, ಅವಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಅಂದರೆ ಶಿ ಕ್ಯಾನ್ ಟ್ರಸ್ಟ್. ಹಿಂಗೆ ಅಂದರೆ ಅವ್ರು ಎಲ್ಲೋದು ಬಂದರೂ ಅವ್ರ ಹೆಂಡತಿಗೆ ಎಷ್ಟು ಧೈರ್ಯ ಗೊತ್ತಾ, ನನ್ನ ಗಂಡ ಬಿಡೋ ಆ ಥರ. ಅದು ನಾನು ಫಸ್ಟ್ ಟೈಮ್ ರಿತಿಕ್ ಅವನಲ್ಲೇ ನೋಡಿದ್ದು. ಸೊ ಅವನನ್ನು ನೋಡಿದ್ರೆ ಅನಿಸುತ್ತೆ ಇದು ಅಂದರೆ ಸಕ್ಸಸ್ಫುಲ್ ಆಗಿರೋರು ಒಬ್ರು ಇದಾರಲ್ಲ ಅಂತ ಅನಿಸುತ್ತೆ. ಐ ಆಲ್ವೇಸ್ ರೆಸ್ಪೆಕ್ಟ್. ಆಗಿಲ್ಲ, ಬಟ್ ಸ್ಟಿಲ್ ನಿಮಗೆ ಯಾಕೆ ಆ ಥರ ಒಂದು ಟ್ರಾಮಾ? ಯಾಕಂದರೆ ಟ್ರಾಮಾ ಅಲ್ಲ, ಹೆಂಗೆ ಹೇಳೋದು ಅಂದರೆ ಐ ಆಲ್ವೇಸ್ ಬಿ, ನಾನು ಚಿಕ್ಕ ವಯಸ್ಸಿಂದನೂ ಕೆಲಸ ಮಾಡಬೇಕು ಅನ್ನೋ ಇದರಲ್ಲಿ. ಸೊ ರಿಕ್ವೈರ್ಮೆಂಟ್ ಇತ್ತು, ಕೆಲಸ ಮಾಡಲೇಬೇಕಾಗಿದೆ ಅಂತ. ಅಂದರೆ ನಮ್ಮಮ್ಮನ ನಾನು ಖುಷಿಯಾಗಿಡಬೇಕು ಅಂದರೆ ಅವ್ರ ಕೆಲಸ ಕಡಿಮೆ ಮಾಡಬೇಕಂದ್ರೆ ನಾನು ಮಾಡಬೇಕಲ್ವಾ. ಸೊ ಹಾಗಾಗಿ ಒಳ್ಳೆ ಫಿನಾನ್ಷಿಯಲಿ ವೆಲ್ ಆಫ್ ಫ್ಯಾಮಿಲಿ ಅಲ್ವಾ? ಯಾ, ಬಟ್ ನೋ, ಐ ಆಮ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಫ್ಯಾಮಿಲಿ ಮನಿ ಆ ಥರ. ಸೊ ಹಾಗಾಗಿ ಬಟ್ ನಾನು ರಿತ್ವಿಕ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಆ ವಿಷಯದಲ್ಲಿ. ಯಾ, ಎಸ್. ಸೊ ಇನ್ನು ಅಂದರೆ ಹಿನ್ನೆಲೆ ಅಂತ ಹೇಳೋದಾದರೆ ಮಧುಶ್ರೀ ಅವ್ರದ್ದು ಯಾವ ಊರು ಎಕ್ಸಾಕ್ಟ್ಲಿ? ನಾವು ಬ್ಯಾಂಗ್ಳೂರೇ, ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರು. ಓಕೆ. ತಂದೆಯವರು ಎಂತ ಮಾಡ್ತಾರೆ? ತಂದೆ ಇದು ಫ್ರೂಟ್ಸ್ ಇದೆಲ್ಲ, ಅದೆಲ್ಲ ಹೋಲ್ಸೇಲರ್ಸ್. ಅಂದರೆ ನಾವು ಸ್ವಲ್ಪ ಫ್ರೂಟ್ಸ್ ಅದು ಇದೆಲ್ಲ ತೋಟನ ತೊಗೊಂಡು ವಿ ಸೆಲ್ ಇಟ್ ಹೋಲ್ಸೇಲ್ ಆ ಥರ. ತಾಯಿಯವರು? ಅಮ್ಮ ಹೌಸ್ ವೈಫ್, ಅಂದರೆ ಮನೇಲೇ ಫ್ಯಾಷನ್ ಡಿಸೈನರ್. ಶೀಸ್ ನಾಟ್ ಪ್ರೊಫೆಷ್ನಲ್ ಫ್ಯಾಷನ್ ಡಿಸೈನರ್. ನೀವು ಕೇಳಿದ್ರಿ ಕಾಸ್ಟ್ಯೂಮ್ಸ್, ಸ್ಟೈಲ್ ಐಕಾನ್ ಅದೆಲ್ಲ ಎಲ್ಲಿಂದ? ಎಸ್. ಹಾಗೆ. ಮತ್ತೆ ನೀವು ಒಬ್ಬರೇ ಮಗಳು? ನಾನು ನನ್ನ ತಂಗಿ ಇದ್ದೀವಿ. ತಂಗಿ ಎಂತ ಮಾಡ್ತಾರೆ? ಫಾರ್ಮಸಿ. ಓಕೆ. ಸೊ ಅವರು ಒಂದು 2 ಡಿಗ್ರಿ ಮಾಡಿಸ್ತೀರಾ ಹಾಗಾದರೆ ಮನೇಲಿ? ಅಫ್ಕೋರ್ಸ್ ಅವಳಿಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್. ಓಕೆ. ಅವಳು ಓದೋದ್ರ ಮೇಲೆ ಇಂಟ್ರೆಸ್ಟ್, ಅವಳು ಓದಲಿ ಅಂತ. ಎಂ ಫಾರ್ಮ ಆದಮೇಲೆ ಬಿ ಫಾರ್ಮ ಮಾಡಿಸಿದಾಳೆ ಅಂದರೆ ನೆಕ್ಸ್ಟ್ ಎಂ ಫಾರ್ಮ ಮಾಡಿಸ್ಬೇಕು.
ಸೊ ಈಗ ನಿಮ್ಮನ್ನು ಇಷ್ಟಪಡೋ ಹುಡುಗರಿಗೆಲ್ಲ ಆ್ಯಕ್ಚುಲಿ ಶಾಕ್ ಕೊಟ್ಬಿಟ್ರಿ ಇವಾಗ ನನಗೆ ಇಂಟ್ರೆಸ್ಟೇ ಇಲ್ಲ ಅಂತ. ಅಟ್ಲೀಸ್ಟ್ ನಿಮ್ಮ ತಲೆಯಲ್ಲಿ ಓಕೆ ಒಂದು ಹುಡುಗನಿಗೆ ನನಗೆ ಮುಂದೆ ಯಾವಾಗಲೂ ಒಂದು ಸಲ ಬರುವಂತಹ ಹುಡುಗನಿಗೆ ಒಂದು 5 ಅಂದರೆ ಕ್ಯಾರೆಕ್ಟರ್ಸ್ ಈ ಥರ ಇರಬೇಕು, ಹಂಗಿದ್ರೆ ಇಷ್ಟ ಆಗುತ್ತೆ ಅನ್ನೋ ಥರ ಆದರೆ ಏನು ಮಧುಶ್ರೀ ಅವರ 5 ಒಳ್ಳೆ ಕ್ಯಾರೆಕ್ಟರ್ಸ್ ಹುಡುಗನಲ್ಲಿ ನಿಮಗೆ ಬೇಕಾಗಿರೋದು? ಫಸ್ಟ್ ಫೇಕ್ ಆಗಿರಬಾರ್ದು ಏನರಲ್ಲೂ, ಯಾವ ವಿಷಯದಲ್ಲೂ, ವಾಟ್ ಎವರ್ ಇಟ್ ಈಸ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಲೈಫ್. ಸೊ ಫೇಕ್ ಆಗಿರಬಾರ್ದು, ಏನಿದೆ ಅದನ್ನು ಹೇಳಬೇಕು, ನಮ್ಮಲ್ಲಿ ಏನಿದೆ ಅದನ್ನು ನಾವು ಹೇಳಬೇಕು. ಎರಡನೇದು ಜಸ್ಟ್ ಲೀವ್ ದೆಮ್ ಹೌ ಯು, ನೀವು ಏನಕ್ಕೆ ಇಷ್ಟಪಟ್ಟು ಬಂದಿರ್ತೀರಾ, ನಾವು ಹೆಂಗಿರ್ತೀವೋ ಅದನ್ನು ನೋಡಿ ತಾನೆ ಇಷ್ಟ. ವೈ ಡು ಯು ವಾಂಟ್ ಟು ಚೇಂಜ್? ನಿಮಗೆ ಆ ಕ್ಯಾರೆಕ್ಟರ್ಸ್ ಇಷ್ಟ ಇಲ್ಲ ಅಂದರೆ ನೀವು ನಮ್ಮ ಹತ್ರನೇ ಬರಲ್ಲ. ಓಕೆ. ಸೊ ನೀವು ಹೆಂಗಿರ್ತೀರೋ ಹಾಗೆ ಇರಿ, ನಾನು ಹೆಂಗಿರ್ತೀನೋ ಹಾಗೆ ಇರ್ತೀನಿ. ಸೊ ದಟ್ ಈಸ್ ಹೌ ಲೈಫ್ ಗೋಸ್ ಆನ್. ನೀವು ಪ್ರತಿಯೊಂದು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ರೆ ಇಟ್ ಈಸ್ ನಾಟ್ ಲೈಫ್. ಏನು ಹೇಳ್ತಾರೆ, ಕಲ್ಲು ಕೆತ್ತಿರೆ ಶಿಲ್ಪಿ ಆಗುತ್ತೆ ನಿಜ, ಬಟ್ ನೀನು ಇಷ್ಟಪಟ್ಟು ಬಂದು ಆಮೇಲೆ ಎಲ್ಲ ಕೆತ್ತಿದ್ರೆ ದಟ್ ಈಸ್ ನಾಟ್ ಲೈಫ್. ದರ್ ಇಸ್ ನೋ ಪಾಯಿಂಟ್. ಸೊ ಎರಡಾಯ್ತು. ಲುಕ್ ವೈಸ್ ಇಟ್ ಡಸಂಟ್ ಮ್ಯಾಟರ್, ದೇ ಹ್ಯಾವ್ ಟು ಹ್ಯಾವ್ ಪ್ರಾಪರ್ ಹಾರ್ಟ್. ಇವಾಗ ಸಿ ಯಾರಿಗೂ ಪಾಸ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಓಕೆನಾ? ಸೊ ವಾಟ್ ಎವರ್ ಇಟ್ ಇಸ್ ಡನ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಷ್ಟೊಂದು ಜನ ನಾನು ಮಾತಾಡೋದು ಕೇಳಿದ್ದೀನಿ ನಮ್ಮ ಸೆಟ್ಟಲ್ಲಿ, ಹುಡುಗರು ಅಂದಮೇಲೆ ಇರೋದೇ ಅಲ್ವಾ, ಹುಡುಗರ ಬುದ್ಧಿನೇ ಅದು ಅಂತ ಹೇಳ್ತಾರೆ. ಯಾಕೆ ಹುಡುಗರ ಬುದ್ಧಿನೇ ಅದು, ಯಾಕೆ ಹುಡುಗಿರ್ನ ನೋ? ಓಕೆ ಫೈನ್, ಅದು ಮಾಡಿದರೆ ಮಾಡೋದು ಬಿಟ್ಬಿಡಿ. ದೆನ್ ನೆಕ್ಸ್ಟ್ ದೇ ಹ್ಯಾವ್ ಟು ಕಂಟ್ರೋಲ್. ನಾನು ಇದ್ದಿದ್ದೆ ಹಂಗೆ, ನಾನು ಇವಾಗ ಇರೋದು ಹಿಂಗೆ, ಅಡ್ಜಸ್ಟ್ ಮಾಡ್ಕೊಂಡ್ರೆ ದಟ್ ಈಸ್ ನಾಟ್. ಸೊ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫ್ಯೂ ಥಿಂಗ್ಸ್. ಸೊ ಅದೊಂದು 3 ಆಯಿತು. ಸೊ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ದಟ್ ಈಸ್ ಆಲ್. ಅಂದರೆ ನನ್ನ ಪ್ರಕಾರ ಒಂದು ಹುಡುಗ ಹೇಗಿದ್ದಾನೋ ಹಾಗೆ ಹೇಳೋಕ್ಕೆ ಬಿಟ್ಬಿಡ್ಬೇಕು, ಒಂದು ಹುಡುಗಿ ಹೇಗಿದ್ದಾಳೋ ಹಾಗೆ ಹೇಳೋಕ್ಕೆ ಬಿಟ್ಬಿಡ್ಬೇಕು. ಅವಳೇನು ಮಾಡ್ತಾಳೆ ರೆಸ್ಪೆಕ್ಟ್ ಮಾಡಬೇಕು, ನೀನೇನು ಮಾಡ್ತಿದ್ದೆ ಅವಳು ರೆಸ್ಪೆಕ್ಟ್ ಮಾಡಬೇಕು. ಟುಗೆದರ್ ಯು ಹ್ಯಾವ್ ಟು ಸಪೋರ್ಟ್ ಈಚ್ ಅದರ್, ಲುಕ್ ಆಫ್ಟರ್ ಫ್ಯಾಮಿಲಿ, ಬಿಲ್ಡ್ ಅ ಲೈಫ್. ಅಂದರೆ ಇಬ್ಬರು ಡಿಸೈಡ್ ಮಾಡಿ ಬಿಲ್ಡ್ ಅ ಲೈಫ್, ದಟ್ ಈಸ್ ಮೋರ್ ದೆನ್ ಎನಫ್. ಇಷ್ಟೇ ಕ್ವಾಲಿಟೀಸ್ ಅಲ್ಲ. ನನ್ನ ಕೇಳಿದ್ರೆ ಅವ್ರು ಹೆಂಗಿರ್ತಾರೋ ಹಂಗಿರಲಿ, ನಾವು ಹೆಂಗಿರ್ತೀರೋ ಹಂಗಿರಲಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಪ್ಪ ಅಮ್ಮ ಒಂದು ಲೈಫ್. ಓಕೆ, ದಟ್ ಈಸ್ ಆಲ್. ಲಾಸ್ಟ್ ಪಾಯಿಂಟ್ 5ನೇದು ಅಷ್ಟೇ ಹೇಳಿದ್ನಲ್ಲ. ದುಡ್ಡು ಮ್ಯಾಟರ್ ಆಗಲ್ಲ ಅಂತಲ್ಲ, ಬಟ್ ದುಡ್ಡು ಬೇಕು. ಯಾವಾಗ ಅದೇ ಹೇಳಿದ್ನಲ್ಲ, ಇಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಎಲ್ಲ ಪ್ರಾಪರಾಗಿ ನಡೀತಾ ಇದ್ದಾಗ ಇಟ್ ವಿಲ್ ಬಿ ಹ್ಯಾಪನ್. ಸೊ ಆ ವಿಷಯ ಅಷ್ಟೇ. 5 ನಾನು ಹೇಳಿಲ್ವಾ, 5 ಅಂತ ಕೌಂಟ್ ತಗೋಬೇಡಿ. ಸಿಂಪಲ್ ಒಂದು ರಿಲೇಶನ್ಶಿಪ್ ಅಥವಾ ಒಂದು ಮ್ಯಾರೇಜ್ ಅಂತ ಹೋದ್ರೆ ದಿಸ್ ಇಸ್ ವಾಟ್ ಯು ನೀಡ್ ಅಷ್ಟೇ. ಹೈಟ್, ಜಿಮ್ ಬಾಡಿನೋ ಅಥವಾ ನಾರ್ಮಲ್ ಆ ಥರ ಇನ್ನೊಂದು 20 ವರ್ಷ ಹೋದ್ರೆ ಜಿಮ್ಮು ಹೈಟು ಒಂದು ಕಾಯಿಲೆ ಬಂದರೆ ಹೋಯ್ತು. ಓಕೆ, ಯಾವುದು 6 ಫೀಟ್ ಹೈಟ್ ಆ ಥರ ಎಲ್ಲ ಏನಿಲ್ಲ, ಏನು ಮ್ಯಾಟರ್ ಆಗಲ್ಲ. ಓಕೆ. ಸೊ ಇಷ್ಟು ಕ್ಯಾರೆಕ್ಟರ್ಸ್ ಇದ್ರೆ ಯಾರೋ ಅಪ್ರೋಚ್ ಮಾಡ್ಬೋದು, ನಿಮ್ಮ ಯಾರು ಮಾಡಿಲ್ಲ ಇಲ್ಲಿ ತನಕ. ಆ್ಯಂಡ್ ಯು ಹ್ಯಾವ್ ಟು ಗಿವ್ ದಟ್ ಟ್ರಸ್ಟ್. ಇವಾಗ ನಾನು ಹೇಳ್ದಲ್ಲ, ರಿತ್ವಿಕ್ ಅವ್ನು ಎಲ್ಲಿ ಹೋಗೋದ್ರು ಅಂದರೆ ಆರಾಮಾಗಿ ಕುತ್ಕೋತಾರೆ. ಶಿಲ್ ಹ್ಯಾವ್ ದ ಟ್ರಸ್ಟ್. ಅವ್ರು ಟೆನ್ಷನ್ ಇರಲ್ಲ. ಒಂದು ಹುಡುಗಿಗಾಗಿ ಒಂದು ಆ ನೆಮ್ಮದಿ ಇರಬೇಕು. ನೆಮ್ಮದಿ, ಪೀಸ್ ಆಫ್ ಮೈಂಡ್ ಇದ್ದಾಗ ಏನಾದರೂ ಮಾಡ್ಬೋದು ಲೈಫಲ್ಲಿ. ಹೋದ್ರೆ ಸಾಕು, ಏನು ಮಾಡ್ತಾನೋ, ಯಾರಾದ್ರೂ ಮೆಸೇಜ್ ಮಾಡ್ತಾರೋ, ಇದು ಮಾಡ್ತಾರೋ, ಏನಾಗುತ್ತೋ, ಈಗ ನಾನು ಹುಡುಕ್ಬೇಕು, ಮಾಡಬೇಕು ಅಷ್ಟೇ. ಅದೆಲ್ಲ ಇದ್ರೆ ಲೈಫ್ ಅಲ್ಲ, ಅದು ನಾವೇನು ಮಾಡೋಕ್ಕಾಗಲ್ಲ. ಟ್ರಸ್ಟ್ ಇಶ್ಯೂಸ್ ಇರಬೇಕು, ಟ್ರಸ್ಟ್ ಮೇನ್ ಅಷ್ಟೇ. ನಿಮ್ಗೆ ಯಾರು ಪ್ರಪೋಸ್ ಏನೂ ಮಾಡಿಲ್ಲ ಕಾಲೇಜ್ ಟೈಮಲ್ಲಿ ಅದೆಲ್ಲ, ಬಟ್ ಯಾರನ್ನೂ ಒಪ್ಕೊಂಡಿಲ್ಲ ನೀವು? ತುಂಬ ನನ್ನ ಜನನ ಎಂಟರ್ಟೈನೇ ಮಾಡಿಲ್ಲ, ತುಂಬ ಎಂಟರ್ಟೈನ್ ಮಾಡಿಲ್ಲ. ಬಟ್ ಪ್ರಪೋಸಲ್ ಬಂದಿರೋರು ಕೂಡ ನಾನು ಏನು ಹೇಳ್ಬಿಡ್ತೀನಿ ಅಂದರೆ, ನಾನು ನಮ್ಮಣ್ಣ ರೌಡಿ ಗೊತ್ತಲ್ಲ ನಮ್ಮ ಅಣ್ಣ ಇದ್ದಾರೆ, ನಮ್ಮ ಮಮ್ಮಿ ಕಡೆ ರಿಲೇಷನ್. ಸೊ ಅವ್ರು ಸ್ವಲ್ಪ ರೌಡಿ ಥರ ಹೇಳ್ತಾರೆ. ಅಂದರೆ ನಾನು ಎಲ್ರಿಗೂ ಫಸ್ಟ್ ಹೇಳ್ಬಿಡ್ತೀನಿ ನಮ್ಮಣ್ಣ ರೌಡಿ ಅಂತ ಹೇಳ್ತೀನಿ. ಆಮೇಲೆ ಐ ವಿಲ್ ಟೆಲ್ ದೆಮ್ ಇನ್ ಲವ್ ಗಿವ್ ಅಂದರೆ ನಾನು ಮಾತಾಡ್ಸೋದೇ ಇಲ್ಲ. ನಾನು ಎಲ್ಲ ಕಡೆ ಕಟ್ ಮಾಡಿ ಅಲ್ಲಿ ಬ್ಲಾಕ್ ಇಟ್. ನಾನು ಹಂಗೆ ಮಾಡೋದು, ಬ್ಲಾಕ್ ಮಾಡಿ ಕಟ್ ಮಾಡಿ ಎಲ್ಲ ಕಡೆ ತೆಗೆದ್ಬಿಡ್ತೀನಿ ನಾನು. ಐ ಡೋಂಟ್ ಮೈಂಡ್ ಲೂಸಿಂಗ್ ಪೀಪಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.